Now I am going to continue problems on linear combination of a vector. Express the vector 3 minus 7 6 as a linear combination of 1 minus 3 2, 2 4 1, 1 1 1. Let 3 comma minus 7 comma 6 equals C1 into 1 minus 3 2 plus C2 into 2 4 1 plus C3 into 1 1 1. So left hand side multiply ಮಾಡ್ತಾ ಹೋಗಿ 3 minus 7 6 equals C1 plus 2C2 plus C3 minus 3C1 plus 4C2 plus C3 2C1 plus C2 plus 2C1 plus C2 plus C3, that is. So equate the elements. C1 plus 2C2 plus C3 is equal to 3. Next minus 3C1 plus 4C1 plus C3 is equal to minus 7. 2C1 plus C2 plus C3 is equal to 6. Last equation ಅಲ್ಲಿ 4C2 ಅಲ್ಲ, ಅದು ಬರೀ C2 ಮಾತ್ರ. ಅದು augmented matrix ತಗೊಳ್ಳಿ. Consider A is to B. Write the coefficients. 1 to 1 is to 3. Minus 3 4 1 is to minus 7. 2 1 1 is to 6. ಇದನ್ನು ನೀವು ರೋ ರೆಡ್ಯೂಸ್ಡ್ ಎಕ್ಲಾನ್ ಫಾರಮಿಗೆ ತೊಗೊಂಬರ್ರಿ. ಸೊ ರೋ ರೆಡ್ಯೂಸ್ಡ್ ಎಕ್ಲಾನ್ ಫಾರಮಿಗೆ ತರಬೇಕಾದ್ರೆ ರೋ ಆಪರೇಷನ್ಸ್ ಮಾಡ್ಕೋಬೇಕು. ನೀವು R2ನ R2 ಪ್ಲಸ್ 3R2 ಬರ್ಕೊಂಡ್ರೆ ಸೆಕೆಂಡ್ ರೋ ಎಲಿಮೆಂಟ್ಸ್ ಏನಾಗುತ್ತೆ 0 10 4 2. ಅದೇ ರೀತಿ R3ನ R3 ಮೈನಸ್ 2R1 ಮಾಡಿ, ಅದು ನಾಟ್ ಪ್ಲಸ್ 2R1 ಮೈನಸ್ 2R1 ಮಾಡಿದರೆ 0 1 minus 4 ಆಗುತ್ತೆ. ಅದು 1 minus 4 minus 3. 1 minus 2 is minus 1. 6 minus 6 becomes 0. ನೆಕ್ಸ್ಟ್ ಏನಾಗಬೇಕು, ನಮಗೆ 1 0 0 ಆದಮೇಲೆ ಸೆಕೆಂಡ್ ರೋಲ್ಲಿ 1 ಕೆಳಗಡೆ ಎಲಿಮೆಂಟನ್ನು 0 ಮಾಡಬೇಕು. ಸೊ ಅದನ್ನು 0 ಮಾಡಬೇಕಾದ್ರೆ ನೀವೇನು ಮಾಡಿ, R3ನ ಟೇಕ್ R3 ಆಸ್ R3 ಪ್ಲಸ್ 3R2 ತಗೊಳ್ಳಿ. ಅದು ಯಾಕಂದರೆ ಮೈನಸ್ 3 ಇದೆ, ಅಲ್ಲಿ ಮೇಲ್ಗಡೆ 1 ಇರೋದ್ರಿಂದ take R3 plus 3R2, so that becomes 0 0 1 by 5 is to 3 by 5. ಸೊ ಫರ್ದರ್ ಇದನ್ನು ರೆಡ್ಯೂಸ್ ಮಾಡಲಿಕ್ಕೆ ಬರೋಲ್ಲ. ಇಲ್ಲಿ ರ್ಯಾಂಕ್ ಆಫ್ ಎ ಎಷ್ಟಿದೆಯೋ ರ್ಯಾಂಕ್ ಆಫ್ ಎ ಎಷ್ಟು ಬಿ. ರ್ಯಾಂಕ್ ಆಫ್ ಎ ಅಂದರೆ ಫಸ್ಟು 3 ಕಾಲಮ್ಸ್ ಅಷ್ಟೇ ನೋಡ್ಕೊಳ್ಳಿ. ಅಲ್ಲಿ 3 ನಾನ್ ಝೀರೋ ರೋ ಇದೆ. 4ನೇದು ತೊಗೊಂಡ್ರೆ ಎ ಎಷ್ಟು ಬಿ. ರ್ಯಾಂಕ್ ಆಫ್ ಎ 3 ಇದೆ. ರ್ಯಾಂಕ್ ಆಫ್ ಎ ಎಷ್ಟು ಬಿನೂ ಕೂಡ 3 ಇದೆ. ರ್ಯಾಂಕ್ ಅಂದರೆ ಏನು, ನಂಬರ್ ಆಫ್ ನಾನ್ ಝೀರೋ ರೋಸಿಂದ ರೋ ರೆಡ್ಯೂಸ್ಡ್ ಎಕ್ಲಾನ್ ಫಾರಮ್. ಹಾಗಾಗಿ ಸಿಸ್ಟಮ್ ಏನಾಗುತ್ತೆ, ಕನ್ಸಿಸ್ಟೆಂಟ್ ಆಗುತ್ತೆ. ಸಿಸ್ಟಮ್ ಕನ್ಸಿಸ್ಟೆಂಟ್ ಆಯಿತು ಅಂದರೆ ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ ಅದರದ್ದು. ದೇರ್ ಫಾರ್ ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್. ಈಕ್ವಿವೆಲೆಂಟ್ ಸಿಸ್ಟಮ್ ಬರಬೇಕಾದ್ರೆ ನೀವೇನು ಮಾಡಬೇಕು, ಫಸ್ಟ್ ರೋ ಇಲ್ಲಿರೋ ಎಲಿಮೆಂಟ್ಸನ್ನು C1 C2 C3 ಮಲ್ಟಿಪ್ಲೈ ಮಾಡಿ. ಸೊ C1 ಪ್ಲಸ್ 2C2 ಪ್ಲಸ್ C3 is equal to 3. ಅದನ್ನು 4 ಅಂತ ಇಟ್ಕೊಳ್ಳಿ. ಸೆಕೆಂಡ್ ರೋನ ಅಷ್ಟೇ C1 C2 ಅಂದರೆ ಮಲ್ಟಿಪ್ಲೈ ಮಾಡಿದರೆ C1 into 0 is 0. C2 into 1 is C2 plus 2 by 5 into C3 equals 1 by 5. ಅದನ್ನು 5 ಅಂತ ಇಟ್ಕೊಳ್ಳಿ. ಲಾಸ್ಟ್ ಒನ್ ಅಷ್ಟೇ C1 into 0 0. C2 into 0 is 0. C3 into 1 by 5 is C3 by 5 which is equal to 3 by 5. ಅಲ್ಲಿ ಏನಾಗುತ್ತೆ 5 5 ಅಂದರೆ C3 is equal to 3 ಆಯಿತು. C3ನ 5ಗೆ ಯೂಸ್ ಮಾಡಿ ಅಲ್ಲಿಗೆ C1 is equal to 2 ಬರುತ್ತೆ ನಿಮಗೆ. ಅದೇ ರೀತಿ C1 ಕೂಡ 2 ಬರುತ್ತೆ. ಸೊ ಅಲ್ಲಿಗೆ 2 into 1 minus 3 2 plus 2 into 2 4 1 plus 3 into 1 1 1. Next, show that the vector 2 minus 5 3 belongs to V3R is not in linear span. ಲೀನಿಯರ್ ಸ್ಪ್ಯಾನಲ್ಲಿ ಇಲ್ಲ ಅಂದರೆ ಸ್ಕೇಲರ್ C1 C2 C3 ಫೈಂಡ್ ಔಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಅರ್ಥ. ನೋಡಿ ಪ್ರಾಬ್ಲಮ್ ಅದನ್ನು. ಲೆಟ್ 2 minus 5 3 is equal to C1 into 1 minus 3 2 plus C2 into 2 minus 4 minus 1 plus C3 into 1 minus 5 7. ರೈಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿ ಈಕ್ವೇಟ್ ಮಾಡಿದರೆ C1 plus 2C2 plus C3 is equal to 2 minus 3C1. ಎರಡನೇ ಈಕ್ವೇಷನ್ ಏನಾಗುತ್ತೆ, minus 3C1 minus 4C2 minus 5C3 is equal to minus 5. 2C1 minus C2 plus 7C3 is equal to 3. A ಎಷ್ಟು ಬಿ ಬರ್ಕೊಳ್ಳಿ. A ಎಷ್ಟು ಬಿ ಅಲ್ಲಿ ಬರೀಬೇಕಾದ್ರೆ ಒಂಚೂರು ಮಿಸ್ಟೇಕ್ ಆಗಿದೆ.
1 to 1 is to 2, -3 -4 -5 is to -5. ಅಲ್ಲಿ -2 ಜಾಗದಲ್ಲಿ -4 ಬರಬೇಕು. 2 -1 7 is to 3. ರೋ ರೆಡ್ಯೂಸ್ಡ್ ಎಕಲಾನ್ ಫಾರಮಿಗೆ ತಗೊಳ್ತಾ ಹೋಗಿ ಇಲ್ಲಿ ರೋ ರೆಡ್ಯೂಸ್ಡ್ ಎಕಲಾನ್ ಫಾರಮಿಗೆ ತೊಗೊಂಡು ಬಂದಾಗ ಲಾಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು ಅಬ್ಸರ್ವ್ ಮಾಡಿ. ರ್ಯಾಂಕ್ ಆಫ್ ಎ 2 ಬರ್ತಾಯಿದೆ ಅಂದರೆ ರ್ಯಾಂಕ್ ಆಫ್ ಎ 2 ಬರ್ತಾಯಿದೆ. ರ್ಯಾಂಕ್ ಆಫ್ ಎ ಇಸ್ ಟು ಬಿ ಎಷ್ಟು ಬರ್ತಾಯಿದೆ 3 ಬರ್ತಾಯಿದೆ. ಅಂದರೆ ರ್ಯಾಂಕ್ ಆಫ್ ಮೆಟ್ರಿಕ್ಸ್ ಎ ಆ್ಯಂಡ್ ರ್ಯಾಂಕ್ ಆಫ್ ಆಗುಮೆಂಟೆಡ್ ಮೆಟ್ರಿಕ್ಸ್ ಆರ್ ಡಿಫರೆಂಟ್ ಇಯರ್. ಸೊ ಡಿಫರೆಂಟ್ ಇರೋದ್ರಿಂದ ಮೆಟ್ರಿಕ್ಸು ಸಿಸ್ಟಮ್ ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಸಿಸ್ಟಮ್ ಇನ್ಕನ್ಸಿಸ್ಟೆಂಟ್ ಆಯಿತು ಅಂದರೆ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್. ದಟ್ ಮೀನ್ಸ್ ವಿ ಕ್ಯಾನಾಟ್ ಫೈಂಡ್ C1 C2 C3. C1 C2 C3 ಫೈಂಡ್ ಔಟ್ ಮಾಡೋಕ್ಕೆ ಬರೋಲ್ಲ ಅಂದರೆ ಕೊಟ್ಟಿರೋ ವೆಕ್ಟರ್ ಲೀನಿಯರ್ ಕಾಂಬಿನೇಷನ್ ಬರೋಲ್ಲ. ಲೀನಿಯರ್ ಕಾಂಬಿನೇಷನ್ ಮಾಡೋಕ್ಕೆ ಬರೋಲ್ಲ ಅಂದರೆ ಎಲಿಮೆಂಟು ಲೀನಿಯರ್ ಸ್ಪೈನಲ್ಲಿ ಇರೋದಿಲ್ಲ ಅಂತ ಅರ್ಥ. ದೇರ್ಫೋರ್ 2 - 5 is not in L of S. Next, find the value of k for which the vector 1 - 2k can be expressed as a linear combination of the vectors 3 0 - 2 and 2 -1 -5. Solution: let 1 - 2k equals C1 into 3 0 - 2 plus C2 into 2 -1 -5. ಸಿಂಪ್ಲಿಫೈ ಮಾಡಿ ಈಕ್ವೇಟ್ ಮಾಡಿದ್ರೆ ಏನು ಬರುತ್ತೆ? 3C1 ಪ್ಲಸ್ 2C2 is equal to 1 minus C2 is equal to -2. Therefore C2 is equal to 2 minus 2C1 minus 5C2 is equal to k. C2 ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲಿಗೆ C1 ಬೆಲೆ ಎಷ್ಟು ಬರುತ್ತೆ? -1 ಬರುತ್ತೆ. C1 ಬೆಲೆ -1 ನಾವು ಈಕ್ವೇಷನ್ 2ಗೆ ಹಾಕಿದರೆ k is equal to -8 ಬಂತು. ಶೋ ದಟ್ ದ ವೆಕ್ಟರ್ ಈಸ್ ಇನ್ ದ ಸ್ಪ್ಯಾನ್ ಆಫ್ ದ ವೆಕ್ಟರ್ α1 α2 α3 ಅಂದರೆ 2 to 3ನ ಲೀನಿಯರ್ ಕಾಂಬಿನೇಷನ್ ಮಾಡ್ಕೊಳ್ಳಿ. α1 α2 3 ಫೈಂಡ್ ಔಟ್ ಮಾಡಿ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಸೊ ಎ ಎಷ್ಟು ಬಿ ಬರ್ಕೊಂಡಿದ್ದೀವಿ. ರೋ ರೆಡ್ಯೂಸ್ಡ್ ಎಕಲಾನ್ ಫಾರಮಿಗೆ ರೋ ಆಪ್ರೇಷನ್ ಮಾಡ್ಕೊಳ್ತಾ ಬರ್ರಿ. ಅದು ರೋ ಆಪ್ರೇಷನ್ಸ್ ಮಾಡ್ಕೊಳ್ತಾ ಬಂದು ಇಲ್ಲಿ R2 ಏನಾಗುತ್ತೆ? R2 - 2 R2 ಅಲ್ಲಿ ಬರೀಬೇಕು. 2R2 - R1 ಮಾಡ್ಕೊಳ್ಳಿ. ಅದು ಸ್ವಲ್ಪ ಮಿಸ್ಟೇಕ್ ಮಾಡಿ ಬರ್ತಿದ್ದಾರೆ ಅದನ್ನು R2 ಅಲ್ಲಿ. ಸೊ ಈಕ್ವೆಂಟ್ ಸಿಸ್ಟಮ್ಮು ಎಲ್ಲ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ α1 α2 α3 ಎಕ್ಸಿಸ್ಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ರೆಸ್ ದ ವೆಕ್ಟರ್ α is equal to 3 - 1 1 - 2 in the vector space of 2 × 2 matrix is a linear combination of α1 α2 α3. ಮೇಲ್ಗಡೆ ಥರನೇ ಇದು ಅಷ್ಟೇ, ಇನ್ನೇನೂ ಇಲ್ಲ. let alpha equals C1 α1 plus C2 α2 plus C3 α3. ಸೊ ಆಲ್ಫಾ ಅಂದರೆ ಏನು? 3 - 1 1 - 2 is equal to C1 into first matrix plus C2 into second matrix plus C3 into third matrix. ಸೊ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿಕೊಂಡ್ರೆ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ? C1 plus C2 plus C3 ನೆಕ್ಸ್ಟು C1 plus C2 minus C3 ನೆಕ್ಸ್ಟು 0 - C2 plus 0 minus C1 plus 0 plus 0. ಸೊ ಎಲಿಮೆಂಟ್ಸನ್ನು ಈಕ್ವೇಟ್ ಮಾಡಿದರೆ ನಮಗೆ C1 C2 C3 ವ್ಯಾಲ್ಯೂಸ್ ಬರುತ್ತೆ. ಆ C1 C2 C3 ವ್ಯಾಲ್ಯೂಸ್ನ ರೀಸಬ್ಸ್ಟಿಟ್ಯೂಟ್ ಮಾಡಿ. ಏಳನೇ ಪ್ರಾಬ್ಲಮ್ ಅಷ್ಟೇ, ಸೇಮ್ ಅದೇ ರೀತಿ. ಎಂಟನೇ ಪ್ರಾಬ್ಲಮ್ ಎಕ್ಸ್ಪ್ರೆಸ್ ದ ಪಾಲಿನಾಮ್ v is equal to x² plus 4x minus 3 belongs to R of x as a linear combination of v1 v2 e3. ಇಲ್ಲಿ ಮೇಲ್ಗಡೆ ಮೆಟ್ರಿಸೀಸ್ ಕೊಟ್ಟಿದ್ದ, ಇಲ್ಲಿ ಪಾಲಿನಾಮಿಯಲ್ಸ್ ಕೊಟ್ಟಿದ್ದಾನೆ. ಸೇಮ್ ಅದೇ ರೀತಿ ಎಲ್ಲ ಅಷ್ಟೇ. ಅದು ಲೆಟ್ v ಈಕ್ವಲ್ C1 v1 ಪ್ಲಸ್ C2 v2 ಪ್ಲಸ್ C3 v3. v1 ಅಂದ್ರೇನು? x² plus 4x minus 3. ರೈಟ್ ಹ್ಯಾಂಡ್ ಸೈಡು C1 ಇಂಟು ಫಸ್ಟ್ ಪಾಲಿನಾಮಿಯಲ್ x² minus 2x plus 5 C2 ಇಂಟು 2x² minus 3x plus C3 ಇಂಟು x plus 3. ನೀವೇನು ಮಾಡಿ, ಎರಡೂ ಕಡೆ ಫಸ್ಟ್ x² ಕೋಎಫಿಷಿಯಂಟ್ಸ್ ಈಕ್ವೇಟ್ ಮಾಡಿ, ನೆಕ್ಸ್ಟು x ಕೋಎಫಿಷಿಯಂಟ್ಸನ್ನು ಈಕ್ವೇಟ್ ಮಾಡಿ, ನೆಕ್ಸ್ಟ್ ಕಾನ್ಸ್ಟೆಂಟ್ಸನ್ನು ಈಕ್ವೇಟ್ ಮಾಡ್ಕೊಳ್ಳಿ. ಸೊ x² ಕೋಎಫಿಷಿಯಂಟ್ಸ್ ಈಕ್ವೇಟ್ ಮಾಡಿದರೆ C1 ಪ್ಲಸ್ 2C2 is equal to 1. ಅದನ್ನು ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಕೋಎಫಿಷಿಯಂಟ್ಸ್ ಆಫ್ ಎಕ್ಸನ್ನು ಕಾನ್ಸ್ಟೆಂಟ್ ಮಾಡಿದರೆ ಈಕ್ವೇಟ್ ಮಾಡಿದರೆ -2C1 -3C2 ಪ್ಲಸ್ C3 is equal to 4. ಕಾನ್ಸ್ಟೆಂಟ್ಸನ್ನು ಈಕ್ವೇಟ್ ಮಾಡಿದರೆ 5C1 ಪ್ಲಸ್ 3C3 is equal to -3. ಸೊ ಆಗುಮೆಂಟೆಡ್ ಮೆಟ್ರಿಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ರೋ ರೆಡ್ಯೂಸ್ಡ್ ಎಕಲಾನ್ ಫಾರಮಿಗೆ ತಗೊಂಡೋಗಿ ರ್ಯಾಂಕ್ಗಳು ಚೆಕ್ ಮಾಡ್ಕೊಳ್ಳಿ. ರ್ಯಾಂಕ್ಗಳು ಕನ್ಸಿಸ್ಟೆಂಟ್ ಬರ್ತಾಯಿದೆ. ರ್ಯಾಂಕ್ ಕನ್ಸಿಸ್ಟ್ ಬಂದು ಸಿಸ್ಟಮ್
ಸಿಸ್ಟಮಿಗೆ ಸೊಲ್ಯೂಷನ್ ಇರುತ್ತೆ. ಈಕ್ವಿಲೆಂಟ್ ಸಿಸ್ಟಮ್ ಬರ್ಕೊಂಡು C1 C2 C3 ಚೆಕ್ ಮಾಡಿ. ಕೊನೆಗೆ ವಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ಫಾರ್ V ಈಕ್ವಲ್ಸ್ -3V1 + 2V2 + 4V3. ನೆಕ್ಸ್ಟ್ 9ನೇ ಪ್ರಾಬ್ಲಮ್ ಅದೇ ರೀತಿ. 10ನೇ ಪ್ರಾಬ್ಲಮ್ಮು. ಇನ್ R3 show that the plane x2 = 0 may be spanned by the pair of vectors 3 0 1 and -3 0 2. ಸೊ R3 ಅಂದರೆ 3 ಡೈಮೆನ್ಷನ್ ವೆಕ್ಟರ್. 3 ಡೈಮೆನ್ಷನ್ ವೆಕ್ಟರ್ ಯಾವುದು? x1 x2 x3. ಇಲ್ಲಿ ತೊಗೊಳ್ಳೋ ಎಲಿಮೆಂಟ್ ಹೆಂಗಿರಬೇಕು? ಎರಡನೇ ಎಲಿಮೆಂಟ್ ವ್ಯಾಲ್ಯೂ 0 ಇರಬೇಕು. ಆ ಥರ ಎಲಿಮೆಂಟನ್ನು ನೀವು ಪ್ಲೇನಲ್ಲಿ ತೊಗೊಂಡ್ರೆ ಅದನ್ನು ಲೀನಿಯರ್ ಕಾಂಬಿನೇಷನ್ ಆಫ್ ಗಿವನ್ ವೆಕ್ಟರ್ಸ್ ಆಗಿ ಬರೆಯೋಕ್ಕೆ ಬರುತ್ತೆ ಅಂತ ತೋರಿಸ್ಬೇಕಷ್ಟೆ. ಇನ್ R3 the plane x2 = 0 is given by the vector x1, x2 ಜಾಗದಲ್ಲಿ 0 ತಗೋಬೇಕು, x3. ಈ ವೆಕ್ಟರನ್ನು ಲೀನಿಯರ್ ಕಾಂಬಿನೇಷನ್ ಮಾಡಿ. ಈಗ ಲೆಟ್ x1, 0, x3 ಈಕ್ವಲ್ಸ್ C1 × 3 0 1 + C2 × -3 0 2. ರೈಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿ ಈಕ್ವೇಟ್ ಮಾಡಿ. 3C1 - 3C2 = x1. ಅದನ್ನು 1 ಅಂತ ಬರ್ಕೊಳ್ಳಿ. ಸೊ C1 + 2C2 = x3. ಅದನ್ನು 2 ಅಂತ ಬರ್ಕೊಳ್ಳಿ. ಸೊ ಸೆಕೆಂಡ್ ಈಕ್ವೇಷನ್ 3ಇಂದ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? ಅದು 3C1 + 6C2 = 3x3 ಆಯಿತು. 1 and 2 ಸಾಲ್ವ್ ಮಾಡಿ. ಸಾಲ್ವ್ ಮಾಡಿದರೆ C2 ಬೆಲೆ ಏನು ಬರುತ್ತೆ? 3x3 - x1/9. ಸೊ ಇದನ್ನು ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ C1 ಬೆಲೆ ಎಷ್ಟಾಯಿತು? 2x1 + 3x3/9. ಅದನ್ನು ಮತ್ತೆ ರೀಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇನ್ V3R the plane x3 = 0 may be spanned by the pair of vectors. It is just like previous problem. In previous problem it was given x2 = 0. Here it is given x3 = 0. So we have to take element as x1 x2 0. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಅಷ್ಟೇ, ಇನ್ನೇನಿಲ್ಲ. 12ನೇದು. ಫೈಂಡ್ ದ ಕಂಡೀಷನ್ ಆನ್ ABC. ಶೋ ದಟ್ ದ ವೆಕ್ಟರ್ ABC ಈಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ 1 - 3 2 and 2 - 1 1. ಸೊ ABCನ ಲೀನಿಯರ್ ಕಾಂಬಿನೇಷನ್ ಮಾಡಿದಾಗ ಏನು ಕಂಡೀಷನ್ ಬರುತ್ತೆ ಬರೀರಿ ಅಂತ ಹೇಳಿರೋದಷ್ಟೇ, ಅಲ್ಲಿ ಇನ್ನೇನಿಲ್ಲ. ಲೆಟ್ A, B, C ಈಕ್ವಲ್ C1 × 1 - 3 2 + C2 × 2 - 1 1. ಸೊ ಸಿಂಪ್ಲಿಫೈ ಮಾಡಿ ಅದು. ಸೊ ಈಕ್ವೇಟ್ ಮಾಡಿದರೆ C1 + 2C2 = A. ಅದನ್ನು 1 ಅಂತ ಇಟ್ಕೊಳ್ಳಿ. -3C1 - C2 = B 2 ಅಂತ ಇಟ್ಕೊಳ್ಳಿ. 2C1 + C2 = C. ಅದನ್ನು 3 ಅಂತ ಇಟ್ಕೊಳ್ಳಿ. ಸಾಲ್ವ್ ಮಾಡಿ C1 C2 C3 ಕಂಡುಹಿಡಿದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಲ್ಲಿಗೆ. ಸೊ ಫೈನಲಿ ವಿ ಗೆಟ್ ದಿಸ್ ರಿಸಲ್ಟ್. ಇನ್ V3 show that the plane x1 = 0 may be spanned by the vector. ಇಲ್ಲೇನು ಮಾಡಿ ನೀವು x1 = 0 ಆದರೆ ಎಲಿಮೆಂಟ್ ತೊಗೋಬೇಕಾದ್ರೆ 0 x2 x3 ತೊಗೋಬೇಕಷ್ಟೆ. ಅದನ್ನು ಲೀನಿಯರ್ ಕಾಂಬಿನೇಷನ್ ಮಾಡಿ ತೋರಿಸಿ. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಇನ್ V3 Z3 ಹೌ ಮೆನಿ ವೆಕ್ಟರ್ಸ್ ಆರ್ ಸ್ಪ್ಯಾನ್ಡ್ ಬೈ ದ ವೆಕ್ಟರ್ಸ್ 1 2 1 and 2 1 1. ಸೊ Z3 ಎಲಿಮೆಂಟ್ಸ್ ಏನಾಗುತ್ತೆ? V3 ಅಂದರೆ 3 ಡೈಮೆನ್ಷನ್ ವೆಕ್ಟರ್. ಅಲ್ಲಿ V3R ಅಂದರೆ R ಅಂದರೆ ರಿಯಲ್ ನಂಬರ್ಸ್. ಇಲ್ಲಿ Z3 ಅಂದರೆ ಇಂಟೀಜರ್ ಮಾಡಲೋ ಸಿಸ್ಟಮ್, ಅದು 0 1 2. ನಾವು 1 2 1 ಮತ್ತು 2 1 1 ಯೂಸ್ ಮಾಡಿಕೊಂಡು ಎಷ್ಟು ಲೀನಿಯರ್ ಕಾಂಬಿನೇಷನ್ ಮಾಡ್ಬೋದು ಇಲ್ಲಿ V3 Z3ಯಲ್ಲಿ ಅಂತ ಕೇಳ್ತಿರೋದಲ್ಲಿ ಅವನು. ಸೊ V3 Z3 ಏನಾಗುತ್ತೆ? ಇಸ್ ದ ಸೆಟ್ ಆಫ್ ವೆಕ್ಟರ್ ಸ್ಪೇಸ್ ಆಫ್ ಆಲ್ ಆರ್ಡರ್ ಟ್ರಿಪ್ಲೆಟ್ಸ್ x1 x2 x3 ಆಫ್ ದ ಎಲಿಮೆಂಟ್ಸ್ ಆಫ್ ದ ಫೀಲ್ಡ್ 0 1 2 ಆಫ್ ಇಂಟೀಜರ್ಸ್ ಮಾಡಲೋ 3. ಲೆಟ್ S = 1 to 1 2 1 1 ಅಂತ ಬರ್ಕೊಳ್ಳಿ. V3ಯಲ್ಲಿ ಎಲಿಮೆಂಟ್ ಬರ್ಕೊಳ್ಳಿ. ಲೆಟ್ α = x1 x2 x3. ಈಗ ಈ x1 x2 x3ನ ನಾವು ಲೀನಿಯರ್ ಕಾಂಬಿನೇಷನ್ ಬರ್ಕೋಬೇಕು. α = C1 α1 + C2 α2. ಈಗ ನಾವು C1 C2ಗೆ ಏನು ಯೂಸ್ ಮಾಡಬೇಕು ಅಂತ ಅಂದರೆ ಅಲ್ಲೇನು ಹೇಳ್ತೇನೆ? V3 Z3 ಎಲಿಮೆಂಟ್ಸ್ ಯಾವುದು? 0 1 2. ಹಾಗಾಗಿಬಿಟ್ಟು C1ಗೆ 0 1 2 ಯೂಸ್ ಮಾಡಬೇಕು, C2ಗೂ 0 1 2 ಯೂಸ್ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ? C1 α = ಒಂದ್ಸಲ ಏನು ಮಾಡಿ
C10 ಇಟ್ಕೊಂಡು C2ಗೆ ನೀವು 012 ಕೊಡ್ತಾ ಬರಬೇಕು. ಆಗ ಏನು ಲೀನಿಯರ್ ಕಾಂಬಿನೇಷನ್ ಬರುತ್ತೆ ನೋಡಿ. ಆಲ್ಫಾ ಇಸ್ ಈಕ್ವಲ್ ಟು C10 C20. ಸೊ ಸಿಂಪ್ಲಿಫೈ ಮಾಡಿದಾಗ ಅಷ್ಟು ಎಲಿಮೆಂಟು 0 ಆಯಿತು. ಈಗ C10 C2ಗೆ 1 ಯೂಸ್ ಮಾಡಿ. C10 C2 1 ಯೂಸ್ ಮಾಡಿದ್ರೆ 211. ಅದೇ C1ಗೆ 0 C2ಗೆ 2 ಯೂಸ್ ಮಾಡಿದಾಗ ಏನಾಗುತ್ತೆ 122. ಇಲ್ಲಿ ಮಾಡುಲ ವ್ಯಾಲ್ಯೂ ಕೊಟ್ಟಿರೋದು 3ಗಿನ ಜಾಸ್ತಿ ಯಾವುದೇ ವ್ಯಾಲ್ಯೂ ಬಂದರೆ ಅದನ್ನು 3ಇಂದ ಡಿವೈಡ್ ಮಾಡಿ ರಿಮೈಂಡರ್ ಬರ್ಕೋಬೇಕು. ಹಾಗಾಗಿ ಮೂರನೇ ಎಲಿಮೆಂಟನ್ನು ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲೇನಾಗುತ್ತೆ 2 × 2 4 ಬರುತ್ತೆ. 4 ಅಂದರೆ ಏನಾಗುತ್ತೆ 1 ಆಗುತ್ತೆ, ಯಾಕಂದರೆ ಮಾಡುಲ ವ್ಯಾಲ್ಯೂ 3. ಸೊ 1 2 2. ಅದೇ ರೀತಿ ನೆಕ್ಸ್ಟು C1ಗೆ 1 ತೊಗೊಳ್ಳಿ, C2ಗೆ 0 1 2 ಹಾಕ್ಕೊಳ್ತಾ ಹೋಗಿ ಲೀನಿಯರ್ ಕಾಂಬಿನೇಷನ್ ಮಾಡಿ. ನೆಕ್ಸ್ಟು C1ಗೆ 2 ಯೂಸ್ ಮಾಡ್ಕೊಳ್ಳಿ, C2ಗೆ 0 1 2 ಹಾಕ್ಕೊಳ್ತಾ ಹೋಗಿ ಲೀನಿಯರ್ ಕಾಂಬಿನೇಷನ್ ಮಾಡಿ. ಒಟ್ಟು ನೀವು ರೈಟ್ ಹ್ಯಾಂಡ್ ಸೈಡಲ್ಲಿ ಅಬ್ಸರ್ವ್ ಮಾಡಿ ಎಲ್ಲವೂ ಬೇರೆ ಬೇರೆ ಇದ್ದಾವೆ ಅಥವಾ ರಿಪೀಟ್ ಆಗಿದ್ದಾವೆ. ಸಿ ಇಯರ್ ಆಲ್ ದ ವೆಕ್ಟರ್ಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ 9 ಡಿಫ್ರೆಂಟ್ ವೆಕ್ಟರ್ಸನ್ನು ನೀವು ಲೀನಿಯರ್ ಕಾಂಬಿನೇಷನ್ ಮಾಡಿ ಬರಿಬೋದು ಅಂತ ಅರ್ಥ ಅದು. ಸೊ 9 ಡಿಫ್ರೆಂಟ್ ವೆಕ್ಟರ್ಸ್ ಈಸ್ ಇನ್ ದ ಸ್ಪ್ಯಾನ್ ಆಫ್ ದ ಗಿವನ್ ಸೆಟ್ ಆಫ್ ವೆಕ್ಟರ್ಸ್. ನೆಕ್ಸ್ಟ್ 15th ಪ್ರಾಬ್ಲಮ್ ಅದೇ ರೀತಿ ಇರೋದು. ಇನ್ V3 Z3 ಹೌ ಮೆನಿ ವೆಕ್ಟರ್ಸ್ ಆರ್ ಸ್ಪ್ಯಾನ್ಡ್ ಬೈ 2 1 1 ಆ್ಯಂಡ್ 1 2 2. ಸೇಮ್ ಜಸ್ಟ್ ಹಿಂದ್ಗಡೆ ಏನು ಪ್ರಾಬ್ಲಮ್ ಅದೇ ರೀತಿ ಮಾಡ್ಕೊಳ್ತಾ ಹೋಗಿ. ಬಟ್ ಇಲ್ಲೇನಾಗುತ್ತೆ, ನೀವು ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡಿದರೆ ಎಲ್ಲವೂ ಡಿಫ್ರೆಂಟ್ ಇಲ್ಲ, ರಿಪೀಟ್ ಆಗಿದ್ದಾವೆ. ಸೊ ಡಿಸ್ಟಿಂಕ್ಟ್ ಒನ್ ಯಾವಿದೋ ಅವನು ಮಾತ್ರ ಬರೆದ್ರೆ ಸಾಕು ನೀವು. 0 0 0 1 1 2 2 1 2 1 1 ಆರ್ ದ 3 ಡಿಫ್ರೆಂಟ್ ವೆಕ್ಟರ್ಸ್. 16ನೇ ಪ್ರಾಬ್ಲಮ್ಮು ಅದೇ ರೀತಿ ಮಾಡಿ. 18ನೇ ಪ್ರಾಬ್ಲಮ್ ನೋಡಿ. ಫೈಂಡ್ ದ ಸಬ್ ಸ್ಪೇಸ್ ಸ್ಪ್ಯಾನ್ಡ್ ಬೈ ದ ಸೆಟ್ S is equal to 2 0 0 0 0 2 ಇನ್ ದ ವೆಕ್ಟರ್ ಸ್ಪೇಸ್ ಆಫ್ ಆರ್. ದಿಸ್ ಸಬ್ ಸ್ಪೇಸ್ ಎಲ್ಲಿರುತ್ತೆ ನಿಮಗೆ? ಲೀನಿಯರ್ ಸ್ಪ್ಯಾನಲ್ಲಿ ಇರುತ್ತೆ. ಲೀನಿಯರ್ ಸ್ಪ್ಯಾನ್ ಇಸ್ ಎ ಸಬ್ ಸ್ಪೇಸ್ ಆಫ್ ವಿ ಅಂತ ಹೇಳಿದ್ದೀವಿ ನಾವು. ಹಾಗಾಗಿ ನೀವು ಲೀನಿಯರ್ ಸಬ್ ಸ್ಪೇಸ್ ಕಂಡಿದ್ದೀರಿ ಅಂದರೆ ಕೊಟ್ಟಿರೋ ಸೆಟ್ಟಿಗೆ ಲೀನಿಯರ್ ಸ್ಪ್ಯಾನ್ ಮಾಡಬೇಕಷ್ಟೇ, ಇನ್ನೇನಿಲ್ಲ ನೀವು. The subspace spanned by S is in linear span. Therefore, any vector of the subspace S is of the form alpha is equal to C1 into 2 0 0 plus C2 into 0 0 2. Simplify ಮಾಡಿ ಬರೆದ್ರೆ ಏನಾಯ್ತದು 2C1 0 2C2. Therefore, alpha belongs to L of S which is equal to alpha such that alpha ಏನು ಬಂತು 2C1 0 2C2 where C1 C2 belongs to R. This is the subspace spanned by the given set. 18ನೇ ಪ್ರಾಬ್ಲಮ್ ಅದೇ ರೀತಿ ಮಾಡಿ. 19ನೇ ಪ್ರಾಬ್ಲಮ್ಮು ಪ್ರೂವ್ ದಟ್ ದ XY ಪ್ಲೇನ್ ಈಸ್ ಸ್ಪ್ಯಾನ್ಡ್ ಬೈ ದ ವೆಕ್ಟಾರ್ಸ್ 1 2 0 ಆ್ಯಂಡ್ 0 1 0 ಇನ್ R3. XY ಪ್ಲೇನಲ್ಲಿ ಯಾವುದೇ ಎಲಿಮೆಂಟ್ ಬರ್ಕೊಂಡ್ರೆ ಹೆಂಗಿರುತ್ತೆ ಅದು XY 0 ಇರುತ್ತೆ, 3 ಡೈಮೆನ್ಷನ್ ವೆಕ್ಟರ್ ಅದು. ಸೊ ಎನಿ ಎಲಿಮೆಂಟ್ ಇನ್ ದ XY ಪ್ಲೇನ್ ಈಸ್ ಆಫ್ ದ ಫಾರಮ್ x, y, 0. ಈ x, y, 0ನ ನೀವು ಲೀನಿಯರ್ ಸ್ಪ್ಯಾನ್ ಮಾಡಬೇಕಷ್ಟೇ. ಈಗ ಲೆಟ್ x, y, 0 is equal to C1 into 1 2 0 plus C2 into 0 1 0. ಮಲ್ಟಿಪ್ಲೈ ಮಾಡಿ ಈಕ್ವೇಟ್ ಮಾಡಿ C1 C2 ಕಂಡುಹಿಡಿರಿ. C1 ಬೆಲೆ x ಬರುತ್ತೆ, C2 ಬೆಲೆ y minus 2x ರೀಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಹೆನ್ಸ್ x, y, 0 is expressed as a linear combination of given set of elements. 20ನೇ ಪ್ರಾಬ್ಲಮ್ಮು YZ ಪ್ಲೇನ್ ಕೊಟ್ಟಿದ್ದಾನೆ. YZ ಪ್ಲೇನ್ ಎಲಿಮೆಂಟ್ ಹೆಂಗೆ ಬರ್ಕೋಬೇಕು ನೀವು 0 y, z ಬರ್ಕೊಳ್ಳಿ, ಅದನ್ನು ಲೀನಿಯರ್ ಕಾಂಬಿನೇಷನ್ ಮಾಡಿ ತೋರಿಸಿ ಅಷ್ಟೇ. இப்போ ಫೈಂಡ್ ವೆದರ್ ದ ಸೆಟ್ 2 1 3 4 1 2 8 8 ಸ್ಪ್ಯಾನ್ಸ್ ದ ವೆಕ್ಟರ್ ಸ್ಪೇಸ್ ಆಫ್ V3R. V3Rನ್ನು ಈ ಸೆಟ್ ಆಫ್ ವೆಕ್ಟರ್ಸ್ ಸ್ಪ್ಯಾನ್ ಮಾಡುತ್ತಾ ಅಂತ ಕೇಳ್ತೀನಿ. ಸ್ಪ್ಯಾನ್ ಮಾಡುತ್ತಾ ಅಂದರೆ V3R ಒಂದು ಎಲಿಮೆಂಟ್ ತೊಗೊಂಡ್ರೆ ಅದನ್ನು ಲೀನಿಯರ್ ಸ್ಪ್ಯಾನ್ ಆಫ್ ದೀಸ್ ಎಲಿಮೆಂಟ್ಸಾಗಿ ಬರೆಯೋಕ್ಕೆ ಬರಬೇಕು. V3Rಲ್ಲಿ ಯಾವುದೇ ಎಲಿಮೆಂಟ್ ಹೆಂಗಿರುತ್ತೆ x1 x2 x3 ಇರುತ್ತೆ. ಸೊ ಎನಿ ವೆಕ್ಟರ್ ಇನ್ V3R ಇಸ್ ದ ಫಾರಮ್ x1 x2 x3. x1 x2 x3ನ ಲೀನಿಯರ್ ಕಾಂಬಿನೇಷನ್ ಮಾಡಿ ಬರೆದಿದ್ದೀವಿ ನೋಡಿ. ಅಲ್ಲಿ ದ ಗಿವನ್ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂತ ಬಂದುಬಿಡ್ತಿಲ್ಲಿ. ಯಾಕೆ ಅಂತ ನೀವು ಅಬ್ಸರ್ವ್ ಮಾಡಿ. ಅಲ್ಲಿ ಏನಾಗ್ತಾಯಿದೆ ನೀವು ಅಬ್ಸರ್ವ್ ಅಲ್ಲಿ 1 2 3 4 and 5 4 and 5 ಅಬ್ಸರ್ವ್ ಮಾಡಿ. ನೀವು 4 and 5 ಅಬ್ಸರ್ವ್ ಮಾಡಿದರೆ ಏನಾಗುತ್ತೆ ನಿಮಗೆ 4ಅಲ್ಲಿ -C1 + C2 is equal to x1 - x3 ಇದೆ. 5ನ ನೀವು ಡಿವೈಡ್ ಬೈ 5 ಮಾಡಿದರೆ ಏನಾಗುತ್ತೆ ಅದು
ಮೈನಸ್ C1 ಪ್ಲಸ್ 2C2 ಇಸ್ ಈಕ್ವಲ್ ಟು 8x2 ಪ್ಲಸ್ x3/5 ಬಂದುಬಿಡುತ್ತೆ ಇದು. ಅಥವಾ ಅಲ್ಲಿ ಸಾಲ್ವ್ 5 ಆ್ಯಂಡ್ 4 ಆ್ಯಂಡ್ 5 ಅಂತ ಇದೆ. ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಇದೆ, ಅಲ್ಲಿ ರೈಟ್ ಹ್ಯಾಂಡ್ ಸೈಡು ಬೇರೆ ಬೇರೆ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಒಂದೇ ಇದ್ದು ರೈಟ್ ಹ್ಯಾಂಡ್ ಸೈಡ್ ಬೇರೆ ಬೇರೆ ಬಂದರೆ ಈಕ್ವೇಷನ್ ಸಾಲ್ವ್ ಮಾಡೋಕ್ಕೆ ಬರೋಲ್ಲ. ಅಂಥ ಕೇಸಲ್ಲಿ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಇನ್ಕನ್ಸಿಸ್ಟೆಂಟ್ ಅಂದರೆ ಏನಾಯಿತು, C1 C2 C3 ಬರಲಿಲ್ಲ. ಹಾಗಾಗಿ V3R ನನ್ನು ನಾವು ಸ್ಪ್ಯಾನ್ ಮಾಡೋಕ್ಕೆ ಬರೋದಿಲ್ಲ ಬೈ ಗಿವನ್ ಸೆಟ್ ಆಫ್ ಎಲಿಮೆಂಟ್ಸ್. 22nd ಪ್ರಾಬ್ಲಮ್, ಫೈಂಡ್ ವೆದರ್ ದ ಸೆಟ್ ಸ್ಪ್ಯಾನ್ಸ್ V3R. V3R x1 x2 x3 ಬರ್ಕೊಳ್ಳಿ, ಲೀನಿಯರ್ ಕಾಂಬಿನೇಷನ್ ಮಾಡಿ. ನೋಡಿ ಇಲ್ಲಿ x1 x2 x3 ಲೀನಿಯರ್ ಕಾಂಬಿನೇಷನ್ ಮಾಡಿಕೊಂಡಾಗ C1 C2 C3 ವ್ಯಾಲ್ಯೂಸ್ ಬಂದಿದೆ. ಹಾಗಾಗಿ ಏನಾಗುತ್ತೆ, ದ ಗಿವನ್ ಸೆಟ್ ಸ್ಪ್ಯಾನ್ಸ್ V3R.